ವಿದ್ಯಾರ್ಥಿಗಳು ಮಾಡ್ರಿ, ಗಣಿತ ಸರಿಯಾಗಿ ಮಾಡ್ರಿ. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿದ ತಕ್ಷಣ ಜೋಶಿ ಸರ್ ಬಂದು ತಿಳಿಸ್ತಾರ. ಆಯ್ತು, ಮಾಡೋದಾಯ್ತಲ್ಲ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದು ಕ್ವಶನ್ ಪೇಪರ್ 2010 ವಿಸ್ತೀರ್ಣದ ಲೆಕ್ಕಗಳು. ಆಮೇಲೆ ಇನ್ನೊಂದು ನಿಮ್ಮ ಗದ್ಯವಾಗಿ ಬರ್ತದೆ, ರೀಸನಿಂಗ್ ಬರ್ತದೆ, ಕನ್ನಡ ವ್ಯಾಕರಣ ಬರ್ತದೆ. ಈ ವರ್ಷ ಜೂನ್ದಿಂದ ನವೋದಯ ಎಲ್ಲ ನಿಮಗೆ ಅಭ್ಯಾಸ ಒದಗಿಸ್ತದೆ. ಸೈನಿಕ್ ಸ್ಕೂಲ್ ಅನ್ನೋದು ಒಂದು ಸ್ವಲ್ಪ ಲೇಟ್ ಆಗ್ತದೆ. ಆಯ್ತು, ಎಲ್ಲರೂ ನವೋದಯ ಅಪೇಕ್ಷೆ ಪಟ್ಟಾರೆ. ಎಲ್ಲರೂ ನವೋದಯ ಅಭ್ಯಾಸ ಕಾಳಜಿಪೂರ್ವಕವಾಗಿ ಮಾಡಿ ನೀವು ಮುಂದಿನ ಸಲ ರಿಸಲ್ಟ್ ಮಾಡಬೇಕು. ಈಗ ನೋಡಿ, ಇದೇನದ 12 ಸೆಂಟಿಮೀಟರ್ ಉದ್ದ ಮತ್ತು 6.5 ಸೆಂಟಿಮೀಟರ್ ಅಗಲ ಇರುವ ಒಂದು ಆಯತಾಕಾರದ ವಿಸ್ತೀರ್ಣ ಎಷ್ಟು ನೋಡಿ. ಉದ್ದ ಬರಬರಿ ಸಂಗತಿಗಳನ್ನು ಹಚ್ಕೋಬೇಕು. ಉದ್ದ ಬರಬರಿ ಎಷ್ಟು? 12 ಸೆಂಟಿಮೀಟರ್. 12 ಸೆಂಟಿಮೀಟರ್. ಅಗಲ ಬರಬರಿ 6.5 ಸೆಂಟಿಮೀಟರ್. 6.5 ಸೆಂಟಿಮೀಟರ್. ಕೇಳಿದ್ದೇನು? ಆಯತಾಕಾರದ ವಿಸ್ತೀರ್ಣ. ಆಯತಾಕಾರದ ವಿಸ್ತೀರ್ಣ ಬರಬರಿ ಎಷ್ಟು? ಇಂಥ ಸಂಗತಿಗಳನ್ನು ಪದ್ಧತಿ ಪ್ರಕಾರ ನೀವು ಕಲೀರಿ. ಅದರ ಪರೀಕ್ಷೆದಾಗ ನೀವು ವೇಗವಾಗಿ ಮಾಡ್ಬೋದು. ವಿಸ್ತೀರ್ಣ ಎಷ್ಟು? ಆಯತಾಕಾರದ ವಿಸ್ತೀರ್ಣ ಬರಬರಿ ಆಯತಾಕಾರದ ವಿಸ್ತೀರ್ಣ ಬರಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಗುಂಡ್ಲೆ ಅಗಲ. ಆಯತಾಕಾರ ಯಾಕೆ ಅನ್ನೋದಂದ್ರೆ ನೋಡ್ರಿ, ಇಲ್ಲೇ ಉದ್ದದ ಅಳತೆ ಎಷ್ಟದ? 12 ಅದ. ಅಗಲದ ಅಳತೆ ಎಷ್ಟದ? 6.5 ಅದ. ಉದ್ದ ಅಗಲಗಳ ಅಳತೆಗಳು ಬೇರೆ ಬೇರೆಯಾಗಿದ್ದರೆ ಅದು ಆಯತಾಕಾರ ಎಂದು ತಿಳಿಯಬೇಕು. ಉದ್ದದ ಅಳತೆನೂ ಬೇರೆ ಅದ, ಅಗಲದ ಅಳತೆನೂ ಬೇರೆ ಅದ ಅಂದ್ರೆ ಏನು ತಿಳ್ಕೊಬೇಕು? ಅದಕ್ಕೆ ಆಯತ ಅಂತ ತಿಳ್ಕೊಬೇಕು. ಆಯತದ ವಿಸ್ತೀರ್ಣದ ಸೂತ್ರ ಏನು? ಉದ್ದ ಗುಂಡ್ಲೆ ಅಗಲ. ನೋಡ್ರಿ, 12 5 60. 12 5 60. 12 6 72. 1 6 78. ಇದನ್ನು ಸುಬ್ಬಿನ ಒಂದು ದಶಮಾಂಶ ಸ್ಥಾನ ಕೊಟ್ಟಾಗ ಉತ್ತರ ಏನಾಗ್ತದೆ? 78. ಆನ್ಸರ್ 78 ಚದರಮಾನದಾಗ ಬರಿಬೇಕು. ಚದರ್ ಸೆಂಟಿಮೀಟರ್. ನೋಡ್ರಿ, ಎದುರಾಗಿರ್ತದ ವಿಸ್ತೀರ್ಣ ಚದರ ಸೆಂಟಿಮೀಟರ್ದಾಗ ಇರ್ತದ. ಅವಾಗ 78. ನೋಡ್ರಿ, ಇಲ್ಲೊಂದು ವಿಶೇಷ ಹೇಳ್ತಾನೆ. 78 ಚದರ ಸೆಂಟಿಮೀಟರ್ ಅಂದ್ರೆ ಆಗ್ತದ. ಆಮೇಲೆ ಇನ್ನೊಂದು, ಇದು 78 ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಇದು ಘನಾಕೃತಿಯ ಘನಫಲದ ಬರೆಯುವಾಗ ಕ್ಯೂಬಿಕ್ ಅಂತ ಬರಿಬೇಕಾಗ್ತದೆ. ಇದು ಘನಾಕೃತಿಯ ಘನಫಲದ ಸೂತ್ರ. ಇದು ವಿಸ್ತೀರ್ಣದ ಸೂತ್ರ. ಚದರ ಸೆಂಟಿಮೀಟರ್ ಘನದ ಗಾತ್ರ ಬರೋಬರಿ ಕ್ಯೂಬಿಕ್ ಅದಾಗ ಬರಿಬೇಕು. 37 ಚದರ ಸೆಂಟಿಮೀಟರ್. ನಿಮ್ ತಪ್ಪಿಸೋ ಸಂಬಂಧ ಏನ್ ಮಾಡಿರ್ತಾನೆ? ಕನ್ಫ್ಯೂಸ್ ಮಾಡೋ ಸಂಬಂಧ ಹಚ್ಚಿರ್ತಾನ. 37 ಸೆಂಟಿಮೀಟರ್. ಇವೆರಡು ಆಗುವುದೇ ಇಲ್ಲ. ಸರಿಯಾಗಿ ತಿಳ್ಕೊಬೇಕು. ತಿಳ್ಕೊಂಡ್ರೆ ಯಾವ ಗಣಿತನೂ ಬೇಕಿಲ್ಲ. ಇದನ್ನು ಸರಿಯಾಗಿ ನೀವು ರಿವಿಷನ್ ಮಾಡ್ರಿ. ಯಾವಾಗಲಿ ಗಣಿತಗಳನ್ನ ಎಷ್ಟು ಚಂದ ಇವು ಪರ್ಮನೆಂಟ್ ಇವು ಯಾಕೆಷ್ಟು ನೀಟಾಗಿ ಬಿಡಿ. ನೀವು ಹಿಂಗೆ ಫೇರ್ದಾಗ ಬಿಡಿಸ್ಕೊಂಡ್ರಿ ಅಂತಂದ್ರೆ ನಾಳೆ ನೀವು ಎಲ್ಲ ರೀತಿಯಿಂದ ಅಭ್ಯಾಸವನ್ನು ನೀವು ಮನೆಯಾಗೆ ಕೂತ್ ನೋಡ್ಬೋದು. ಚೆನ್ನಾಗಿ ಫೇರ್ದಾಗ ಬರ್ಕೊಳ್ರಿ.